ಈ ಬಿಸಿಲಿನಿಂದ ಆಗುವಂತಹ ಸುಸ್ತನ್ನು ಕಡಿಮೆ ಮಾಡಲು ಹಾಗೂ ಈ ಬಿಸಿಲಿನಿಂದ ಚರ್ಮದ ಕಾಂತಿಯನ್ನು ಹೆಚ್ಚಿಸಲು ಈ ರೆಸಿಪಿಯನ್ನು ಟ್ರೈ ಮಾಡಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ರುಚಿಕರವಾಗಿರುವಂತಹ ಹೆಲ್ತಿಯಾದಂತಹ ಒಂದೊಳ್ಳೆ ಡ್ರಿಂಕನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ತುಂಬಾ ರುಚಿ ಹಾಗೂ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ಬಿಸಿಲಿನಲ್ಲಿ ತಂಪು ಪಾನೀಯಕ್ಕಿಂತ ಈ ರೀತಿ ಹೆಲ್ತಿಯಾಗಿರುವಂತಹ ರೆಸಿಪಿನ ಟ್ರೈ ಮಾಡಿ. ಬನ್ನಿ ಈ ಹೆಲ್ತಿಯಾಗಿರುವಂತಹ ಡ್ರಿಂಕನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಕುಕ್ಕಿಂಗ್ ವೀಡಿಯೋಸ್ನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮೊದಲಿಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸನ್ನು ತೆಗೆದುಕೊಂಡಿದ್ದೇನೆ. ಈ ಸಬ್ಜಾ ಸೀಡ್ಸನ್ನು ಒಂದು ಬಟ್ಲಿಗೆ ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ಈ ಸಬ್ಜಾ ಸೀಡ್ಸನ್ನು ನೆನೆಸಿಡ್ತಾ ಇದ್ದೇನೆ. ಈ ಬಿಸಿಲಿನಲ್ಲಿ ಸಬ್ಜಾ ಸೀಡ್ಸನ್ನು ನಮ್ಮ ಮನೆಗೆ ಮಾಡಿರುವಂತಹ ತಂಪು ಪಾನೀಯಗಳಲ್ಲಿ ಈ ಸಬ್ಜಾ ಸೀಡ್ಸನ್ನು ಬಳಸಿ ಸೇವನೆ ಮಾಡೋದ್ರಿಂದ ದೇಹಕ್ಕೆ ತಂಪು ಅಂತಲೇ ಹೇಳ್ಬೋದು. ಅನಂತರ ನಾನಿಲ್ಲಿ ಒಂದು ಬಟ್ಲಿಗೆ 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. 1 ಕಪ್ ರಾಗಿ ಹಿಟ್ಟಿಗೆ 3 ಕಪ್ ಆಗುವಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ತೇನೆ. ಮೊದಲಿಗೆ 2 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಅನಂತರ ಇನ್ನೊಂದು ಕಪ್ ಆಗುವಷ್ಟು ನೀರನ್ನು ಇದಕ್ಕೆ ಸೇರಿಸ್ತೇನೆ. ಯಾವುದಾದ್ರೂ ಒಂದು ಕಪ್ ಮೆಜರ್ಮೆಂಟನ್ನು ತೆಗೆದುಕೊಂಡು ಆ ಕಪ್ಪಲ್ಲಿ ನಾವು ರಾಗಿ ಹಿಟ್ಟು ಹಾಗೂ ನೀರನ್ನು ಸೇರಿಸಬೇಕಾಗುತ್ತೆ. ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಲೋ ಟು ಮೀಡಿಯಮ್ ಉರಿಲಿ ಕಲಿಸ್ತಾ ನಾವು ಈ ಮಿಶ್ರಣವನ್ನು ಬೇಯಿಸ್ಕೋಬೇಕಾಗುತ್ತೆ. ಕೈ ಬಿಡದೇನೆ ಈ ರೀತಿ ಮಿಕ್ಸ್ ಮಾಡ್ತಾ ನಾವು ಈ ಮಿಶ್ರಣವನ್ನು ಬೇಯಿಸ್ಕೊಳ್ಬೇಕು. ಈ ಮಿಶ್ರಣ ಕುದೀತಾ ಕುದೀತಾ ಗಟ್ಟಿ ಆಗ್ತಾ ಬರುತ್ತೆ. ಇನ್ನು ಇದು ಕುದಿಬೇಕು, ಇನ್ನು ಸ್ವಲ್ಪ ಗಟ್ಟಿ ಹದ ಬರಬೇಕು. ಇದನ್ನು ಇದೇ ರೀತಿ ಮಿಕ್ಸ್ ಮಾಡ್ತಾ ನಾವು ಕುದಿಸ್ಕೊಳ್ಬೇಕಾಗುತ್ತೆ. ನೋಡ್ಬೋದು ರಾಗಿ ಹಿಟ್ಟು ಚೆನ್ನಾಗಿ ಬೆಂದು ಈ ರೀತಿ ಗಟ್ಟಿ ಹದ ಬಂದಿದೆ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ಈಗ ಗ್ಯಾಸನ್ನು ಆಫ್ ಮಾಡಿ ಈ ಮಿಶ್ರಣವನ್ನು ಫುಲ್ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಅನಂತರ ನಾನಿಲ್ಲಿ 1 ಕಪ್ ಆಗುವಷ್ಟು ಹಸಿಕಾಯನ್ನು ತುರಿದು ತೆಗೆದುಕೊಂಡಿದ್ದೇನೆ. ನೋಡ್ಬೋದು ಚಿಕ್ಕ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಹಸಿಕಾಯಿ, ಅನಂತರ 1 ಪೀಸ್ ಆಗುವಷ್ಟು ಬೀಟ್ರೂಟನ್ನು ತುರಿದು ತೆಗೆದುಕೊಂಡಿದ್ದೇನೆ. ನೋಡ್ಬೋದು ನಾನಿಲ್ಲಿ ತೋರಿಸ್ತಾ ಇದ್ದೇನೆ. 1 ತುಂಡಾಗುವಷ್ಟು ಬೀಟ್ರೂಟನ್ನು ತುರಿದು ನಾನಿಲ್ಲಿ ಮಿಕ್ಸಿ ಜಾರಿಗೆ ಸೇರಿಸಿದ್ದೇನೆ. ಅನಂತರ ನಾವು ಬೇಯಿಸಿರುವಂತಹ ರಾಗಿ ಹಿಟ್ಟಿನ ಮಿಶ್ರಣವನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಮೊದಲಿಗೆ ಇದಕ್ಕೆ ನೀರನ್ನು ಹಾಕ್ತೇನೆ, ಹಾಗೆಯೇ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ ಈ ಹದಕ್ಕೆ ರುಬ್ಬಿದ ನಂತರ ಈಗ ಇದಕ್ಕೆ ಕಾಯಿಸಿ ತಣ್ಣಗಾಗಿರುವಂಥ ಹಾಲನ್ನು ನಾನಿಲ್ಲಿ ಫ್ರಿಜ್ಜಲ್ಲಿ ಇಟ್ಟು ತೆಗೆದುಕೊಂಡಿದ್ದೆ. ಇದಕ್ಕೆ 1 ಗ್ಲಾಸ್ ಆಗುವಷ್ಟು ತಣ್ಣನೆಯ ಹಾಲನ್ನು ಸೇರಿಸ್ಕೊಳ್ತೇನೆ. ಚಿಟಿಕೆ ಆಗುವಷ್ಟು ಉಪ್ಪು, ಅನಂತರ ಸ್ವಲ್ಪ ಏಲಕ್ಕಿ ಪುಡಿನೂ ಸಹ ಇದಕ್ಕೆ ಸೇರಿಸ್ಕೊಳ್ತೇನೆ. ಮತ್ತೊಮ್ಮೆ ಇದನ್ನು ಆದಷ್ಟು ನುಣ್ಣಗೆ ರುಬ್ಕೊಂಬರ್ತೇನೆ. ನೋಡಿ ತಣ್ಣನೆಯ ಹಾಲನ್ನು ಸೇರಿಸಿ ಈ ರೀತಿ ನುಣ್ಣಗೆ ರುಬ್ಬಿದ್ದಾಗಿದೆ. ಈಗ ಈ ಮಿಶ್ರಣವನ್ನು ಒಂದು ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ಇನ್ನೊಂದು ಕಪ್ ಆಗುವಷ್ಟು ಹಾಲನ್ನು, ತಣ್ಣನೆಯ ಹಾಲನ್ನು ತೆಗೆದುಕೊಂಡಿದ್ದೆ. ಮಿಕ್ಸಿ ಜಾರಿಗೆ ಒಂದು ಅರ್ಧದಷ್ಟು ಹಾಲನ್ನು ಸೇರಿಸಿ ಮಿಕ್ಸ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ಮಿಕ್ಕಿರುವಂತಹ ಇನ್ನೊಂದು ಅರ್ಧ ಕಪ್ ಆಗುವಷ್ಟು ಹಾಲನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ನಾನಿಲ್ಲಿ ಯಾವ ಕಪ್ಪಲ್ಲಿ ರಾಗಿ ಹಿಟ್ಟನ್ನು ತೆಗೆದುಕೊಂಡಿದ್ನೋ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಬೆಲ್ಲದ ಪುಡಿನ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ ಆರ್ಗಾನಿಕ್ ಬೆಲ್ಲದ ಪುಡಿನ ಸೇರಿಸ್ತಾ ಇದ್ದೇನೆ. ಮಾಮೂಲಿ ಬೆಲ್ಲನ ಕುಟ್ಟಿ ನಾವು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಆದರೂ ಮಾಡ್ಕೊಳ್ಬೋದು. ಮಾಮೂಲಿ ನಾವು ರಾಗಿ ಹಿಟ್ಟನ್ನು ಎಲ್ಲ ರುಬ್ಕೊಳ್ತೀವಲ್ಲ ಆ ಟೈಮಲ್ಲಿ ಬೆಲ್ಲದ ಪುಡಿನ ಸೇರಿಸಿ ನಾವು ರುಬ್ಬಿ ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಟೋಟಲ್ ಆಗಿ 2 ಕಪ್ ಆಗುವಷ್ಟು 2 ಗ್ಲಾಸ್ ಆಗುವಷ್ಟು ಹಾಲನ್ನು, ತಣ್ಣನೆಯ ಹಾಲನ್ನು ನಾನಿಲ್ಲಿ ಸೇರಿಸಿದ್ದೇನೆ. ನಂತರ ನೆನೆಸಿಟ್ಟಂತಹ ಸಬ್ಜಾ ಸೀಡ್ಸನ್ನು ಸಹ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲದ ಬದಲಿಗೆ ಸಕ್ಕರೆ ಬೇಕಾದರೂ ಬಳಸ್ಬೋದು, ಆದರೆ ಹೆಲ್ತಿಯಾಗಿರಲಿ ಅಂತ ನಾನಿಲ್ಲಿ ಬೆಲ್ಲನ ಬಳಸಿದ್ದೇನೆ. ಹಾಗೆಯೇ ನಾನಿಲ್ಲಿ ತಣ್ಣನೆಯ ಹಾಲನ್ನು ಬಳಸಿರೋದ್ರಿಂದ
ಐಸ್ ಕ್ಯೂಬನ್ನು ಹಾಕ್ತಿಲ್ಲ. ಐಸ್ ಕ್ಯೂಬ್ ಬೇಕಾದರೂ ಬಳಸ್ಬೋದು. ನೋಡಿ, ಈಗ ಹೆಲ್ತಿಯಾದಂತಹ ರಾಗಿ ಹಿಟ್ಟಿನ ಒಂದೊಳ್ಳೆ ಡ್ರಿಂಕ್ ರೆಸಿಪಿ ರೆಡಿಯಾಗಿದೆ. ಈಗ ಈ ರೆಸಿಪಿನ ಗ್ಲಾಸಿಗೆ ಸರ್ವ್ ಮಾಡ್ತೇನೆ. ರಾಗಿ ಹಿಟ್ಟನ್ನು ಬಳಸಿ ಈ ಬಿಸಿಲಿನಲ್ಲಿ ಒಂದೊಳ್ಳೆ ಹೆಲ್ತಿ ಡ್ರಿಂಕನ್ನು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು. ನಾವಿಲ್ಲಿ ಯಾವುದೇ ರೀತಿಯಾದಂತಹ ಫುಡ್ ಕಲರನ್ನು ಬಳಸ್ತೇನೆ ಹೆಲ್ತಿಯಾಗಿ ರಾಗಿ ಹಿಟ್ಟಿನಿಂದ ಒಂದು ಒಳ್ಳೆ ಹೆಲ್ತಿ ಡ್ರಿಂಕನ್ನು ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ. ಈ ಹೆಲ್ತಿ ಡ್ರಿಂಕ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.